ಏನಾದರೂ ನಿಮ್ಮ ಗಂಡ ಸುಳ್ಳನ್ನು ಹೇಳ್ತಾ ಇದ್ರೆ ಅವರಲ್ಲಿ ಈ ಲಕ್ಷಣ ಇರುತ್ತೆ. ನಿಮ್ಮ ಹೆಂಡತಿ ಏನಾದರೂ ಸುಳ್ಳನ್ನು ಹೇಳ್ತಾ ಇದ್ರೆ ಅವರಲ್ಲಿ ಈ ಲಕ್ಷಣಗಳಿರುತ್ತೆ. ಮ್ಯಾಕ್ಸಿಮಮ್ ಸುಳ್ಳು ಹೇಳೋರಲ್ಲಿ ಈ ಲಕ್ಷಣಗಳಿರುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ಆರ್ ಕಾಲ್ ಕೂಡ ಮಾಡ್ಬೋದು. ಕಾಲ್ ಅಟೆಂಡ್ ಆಗಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ. ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ ಸುಳ್ಳು ಹೇಳ್ತಕ್ಕಂಥ ನಿಮ್ಮ ಪಾರ್ಟ್ನರ್ಸ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಮೊದಲನೇದು ಮಾತುಗಳು ಪದೇ ಪದೇ ಬದಲಾಗ್ತಿರುತ್ತೆ. ಈ ಎಕ್ಸಾಂಪಲ್, ಯಾವುದೋ ಒಂದು ಸ್ಟೋರಿ ಹೇಳ್ತಿರ್ತಾರೆ ಅನ್ಕೊಳ್ಳೋಣ. ಆ ಸ್ಟೋರಿನ ಇವತ್ತು ಬೇರೆ ಥರದ್ದು, ಇವತ್ತೊಂಥರ ಹೇಳಿರ್ತಾರೆ. ಅದೇ ಸ್ಟೋರಿ ಬಗ್ಗೆ ಕೇಳಿದಾಗ ನಾಳೆ ಒಂಥರ ಹೇಳ್ತಾರೆ. ಓಕೆ, ಅದೇ ಸ್ಟೋರಿ ಬಗ್ಗೆ ನಾಡಿದ್ದು ಒಂಥರ ಹೇಳ್ತಾರೆ. ಅಂದ್ರೆ ಲೈಕ್ ಅದೇ ವಿಚಾರನ ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ, ಕಥೆನ ಕಟ್ತಾ ಇದ್ದಾರೆ ಅಂತ ಅರ್ಥ. ಮೊದಲನೇದು ಎಕ್ಸಾಂಪಲ್, ಈಗ ಮಾತುಗಳು ಬದಲಾಗ್ತಾ ಇರ್ತಾವ ಅಂತ ಹೇಳಿದ್ರೆ, ಈಗ ನೀವೇನೋ ಒಂದು ಕೇಳಿರ್ತೀರಾ, ಅದಕ್ಕೆ ಇಲ್ದೇ ಇರೋದೆಲ್ಲ ಸೇರಿಸಿ ಮಾತಾಡ್ತಾರೆ. ಅಥವಾ ಹೇಳ್ಬೇಕಾದ್ರೆ ಬೇರೆ ಬೇರೆ ಒಂದು ಟ್ವಿಸ್ಟ್ ಕೊಡೋ ಥರ ಮಾತಾಡ್ತಾರೆ, ಕನ್ಫ್ಯೂಸ್ ಮಾಡೋ ಥರ ಮಾತಾಡ್ತಾರೆ, ಕ್ಲಿಯರ್ ಆಗಿರಲ್ಲ. ಇದು ಮೊದಲನೇ ಒಂದು ಲಕ್ಷಣ. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ಸಣ್ಣ ಪ್ರಶ್ನೆಗಳಿಗೂ ಹೆಚ್ಚು ವಿವರಣೆ ಕೇಳ್ತಾರೆ ಎಲ್ಲ. ಎಕ್ಸಾಂಪಲ್, ಈಗ ನೀವೇನೋ ಕೇಳಿರ್ತೀರಿ, ಎಲ್ಲಿ ಹೋಗಿದ್ರಿ ಅಂತ ಏನೋ ಒಂದು ಕೇಳಿದ್ರಿ ಅನ್ಕೊಳ್ಳಿ. ಲೇಡೀಸ್, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇಲ್ಲ, ಈ ಪ್ಲೇಸಿಗೆ ಹೋಗಿದ್ದೆ ಅಂತ ಹೇಳ್ಬೋದಿತ್ತು. ವೈಫ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು. ಅವ್ರೇನ್ ಮಾಡ್ತಾರೆ, ಎಲ್ಲಾ ಸ್ಟೋರಿ ಹೇಳ್ತಾರೆ. ಲೈಕ್ ಬಸ್ಸಿಗೆ ಹೋದೆ, ಅವ್ರು ಸಿಕ್ಕಿದ್ರು, ಇಲ್ಲಿಗೆ ಬಂದೆ, ಅಲ್ಲಿಗೆ ಹೋದೆ. ಆಕ್ಚುಲಿ ನೆಸೆಸಿಟಿ ಇರಲ್ಲ. ಅಂದ್ರೆ ನಾನು ಎಕ್ಸಾಂಪಲ್ ಕೊಡ್ದೆ, ಅವ್ರು ಎಷ್ಟೆಲ್ಲ ಹೇಳೋ ನೆಸೆಸಿಟಿ ಇರಲ್ಲ. ಇವ್ರು ಸಿಂಪಲ್ ಆಗಿ ಎಲ್ಲೋಗಿ ಬಂದ್ರಿ ಅಂತ ಕೇಳಿದ್ರೆ ಇವ್ರು ಏನೇನೋ ಸುತ್ಕೊಂಡ್ಬರ್ತಾರೆ. ಹಂಗಂತೇಳಿ ಒಂದೇ ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ನೀವು ಸುಳ್ಳು ಹೇಳ್ತೀರಾ ಅಂತ ಕನ್ಫರ್ಮ್ ಮಾಡ್ಕೊಂಡು ತಪ್ಪು ತಿಳ್ಕೊಬೇಡಿ. ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹೇಳುವಂತ ಎಲ್ಲ ಪಾಯಿಂಟ್ ಮ್ಯಾಚ್ ಆಗ್ತಿದೆ ಅಂಡ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನಡ್ಕೊಳ್ಳೋದು ಹಂಗಿದ್ರೆ ಮಾತ್ರ ಓಕೆ ಫೈನ್, ಸುಳ್ಳು ಹೇಳ್ತಿದ್ದಾರೆ ಅಂತ ಫಿಕ್ಸ್ ಆಗಿ. ಎಷ್ಟೋ ಜನ ಏನಂತ ಹೇಳಿದ್ರೆ, ಒಂದೊಂದು ಯಾವುದೋ ಪಾಯಿಂಟ್ ಇತ್ತಂದ್ರೆ ಅದು ಜಗಳ ಮಾಡ್ಕೊಂಡು ಸುಮ್ಮನೆ ಮನೆ ಹಾಳು ಮಾಡ್ಕೊಂಬೇಡಿ. ನಾನು ಅದೇ ಹೇಳ್ತೀನಿ. ಬಟ್ ನಾನು ಮನೆ ಹಾಳು ಮಾಡ್ಲಿಕ್ಕೆ ಅಂತ ಹೇಳ್ತಿಲ್ಲ. ಇದನ್ನ ಪ್ಲಸ್ ಆಗಿ ತಗೊಳ್ಳಿ, ಪಾಸಿಟಿವ್ ಆಗಿ ತಗೊಳ್ಳಿ, ಮತ್ತೆ ಕ್ರಾಸ್ ವೆರಿಫೈ ಕೂಡ ಮಾಡ್ಕೊಳ್ಳಿ. ನೋಡಿ, ಸಣ್ಣ ಪ್ರಶ್ನೆಗಳಿಗೂ ಹೆಚ್ಚು ವಿವರಣೆ ಕೊಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ನೀವು ಓಕೆ, ನಾನು ಅದನ್ನು ಕೇಳೇ ಇರಲಿಲ್ಲ ಬಟ್ ಹೇಳ್ತಾ ಇದ್ದಾರಲ್ಲ, ಪೊಲೀಸ್ ಥರ ಬುದ್ಧಿ ಯೋಚನೆ ಮಾಡ್ಬೇಕು ನೀವು. ನೆಕ್ಸ್ಟ್ ಪಾಯಿಂಟ್, ನೇರ ಉತ್ತರ ತಪ್ಪಿಸ್ತಾರೆ. ಅಂದರೆ ನೀವು ನೇರವಾಗಿ ಹೇಳೋದನ್ನ ಅವ್ರು ತಪ್ಪಿಸ್ತಾರೆ. ಈಗ ನೀವು ಎಕ್ಸಾಂಪಲ್ ಏನೋ ಕೇಳ್ತೀರಿ, ಅವರು ಒಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾರೆ. ಏನು ಕೇಳಿದ್ರಿ ಅದನ್ನು ಬಿಡ್ತಾರೆ. ನೀವು ಏನು ಕೇಳಿರಲ್ವೋ ಎಲ್ಲಾನು ಹೇಳ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಐ ಥಿಂಕ್ ನನ್ನ ಪಾಯಿಂಟ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ನಾನು. ಓಕೆ, ಅಂದರೆ ನೇರವಾಗಿ ಪ್ರಶ್ನೆ ನೇರವಾಗಿ ಉತ್ತರ ಕೊಡ್ಬೇಕು. ಆ್ಯಕ್ಚುಲಿ ಈಗ ನೀವೇನು ಕೇಳ್ತೀರಿ, ಊಟ ಆಯ್ತಾ ಅಂತ ಹೇಳಿದ್ರೆ ಎಸ್ ಆಯಿತು ಅಂತ ಹೇಳಬೇಕು. ಊಟ ಆಯ್ತಾ ಅಂತ ಕೇಳಿದಾಗ ಎಕ್ಸಾಂಪಲ್ ಕೊಡ್ತೀನಿ. ಬೆಂಡೆಕಾಯಿ ಪಲ್ಯ ಮಾಡಿದೆ, ಮುದ್ದೆ ಮಾಡಿಕೊಂಡೆ, ರೊಟ್ಟಿ ಮಾಡಿಕೊಂಡೆ, ಚಟ್ನಿ ಮಾಡಿಕೊಂಡೆ, ಇದೇನೇನೋ ಊಟ ಆಯ್ತಾ ಕೇಳಿ, ಅದಕ್ಕೇನು ಉತ್ತರ ಕೊಡಬೇಕು? ಆಯಿತು ಅನ್ಬೇಕು. ಎಕ್ಸ್ಟ್ರಾ ಇವೆಲ್ಲ ಹೇಳ್ತಿದ್ದಾರೆ, ಕನ್ಫ್ಯೂಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅಲ್ಲಿ ನಾವು ಗಮನ ಕೊಡಬೇಕಾಗತ್ತೆ. ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಮೊಬೈಲ್ ಬಗ್ಗೆ ಅಂದರೆ ಲೈಕ್ ತುಂಬ ಸೀಕ್ರೆಟನ್ನು ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮೊಬೈಲಲ್ಲಿ. ಮೊಬೈಲನ್ನೇ ಲಾಕ್ ಸೀಕ್ರೆಟ್ ಮೇಂಟೈನ್ ಮಾಡೋದು, ಕಾಲ್ಸ್ ಬಂದರೆ ಹೊರಗಡೆ ಹೋಗಿ ಮಾತಾಡೋದು, ಸದಾ ಫೋನ್ ಜೊತೆನಲ್ಲೇ ಇಟ್ಕೊಂಡು ಓಡಾಡೋದು. ಅಂದರೆ ಮೊಬೈಲಲ್ಲಿ ಕೆಲಸ ಮಾಡ್ತಿದ್ರೆ ಓಕೆ, ಅವ್ರು ಹಾಗೆ ಇರ್ತಾರೆ. ಅಂದರೆ ಆಲ್ಮೋಸ್ಟ್ ಕಾಲ್ ಅಟೆಂಡ್ ಮಾಡಬೇಕು, ಕೆಲವೊಂದು ವಿಡಿಯೋಗಳು ಎಡಿಟ್ ಮಾಡಬೇಕು, ಪೋಸ್ಟ್ ರೆಡಿ ಮಾಡಬೇಕು, ಅದು ಓಕೆ, ಅವ್ರು ಬೇರೆ. ಬಟ್ ಇವ್ರ ಮೊಬೈಲಿಂದ ಕೆಲಸ ನಡೀತಾ ಇರಲ್ಲ. ಇವ್ರ ಕೆಲಸ ನಡೀದೆ ಬೇರೆ ಆಫೀಸ್ ಅಥವಾ ಬೇರೆ ಇದರಿಂದ ಅಂದಮೇಲೆ ಇವ್ರ ಮೊಬೈಲನ್ನು ಅಷ್ಟು ಸೀಕ್ರೆಟಾಗಿ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹುಷಾರು. ಮ್ಯಾಕ್ಸಿಮಮ್ ಇವತ್ತು ಸುಳ್ಳು ಹೇಳಕ್ಕೆ ಶುರು ಮಾಡಿದೆ ಮೊಬೈಲು. ಆ್ಯಂಡ್ ಅಫೇರ್ಗಳು ಸ್ಟಾರ್ಟ್ ಆಗೋದು ಅಲ್ಲಿಂದ. ಸ್ವಲ್ಪ ಕ್ರಾಶ್ ವೆರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸತ್ಯ ನೀವೇನಾದ್ರು ಹೇಳಿದಾಗ ತುಂಬ ಕೋಪ ಮಾಡ್ಕೊಳ್ತಾರೆ. ಏನೋ ಒಂದು ಸತ್ಯ ವಿಚಾರ ಮಾತಾಡ್ತೀರಿ, ಸೊ ಆ ವಿಚಾರದ ಬಗ್ಗೆ ಕೇಳಿದಾಗ ತುಂಬ ಕೋಪವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದು ಕೂಡ ಲಕ್ಷಣ ತುಂಬ ಎದ್ದು ತೋರಿಸ್ತಾ ಇರತ್ತೆ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟು, ಈಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ಟು ನೀವು ಮಾತಾಡ್ತೀರಿ. ಆವಾಗ ಅವ್ರು ತಪ್ಪು ಮಾಡಿದಾಗ ಸುಳ್ಳು ಹೇಳ್ತಿರ್ಬೇಕಾದ್ರೆ ನಿಮ್ಮನ್ನು ನೇರವಾಗಿ ನೋಡಲ್ಲ, ಆ್ಯಕ್ಚುಲಿ ಸೈಡಲ್ಲಿ ನೋಡ್ಬಿಡ್ತಾರೆ ಮ್ಯಾಕ್ಸಿಮಮ್. ಇದಿಷ್ಟು ಲಕ್ಷಣಗಳಿದ್ದಾಗ ಆವಾಗ ಡಿಸೈಡ್ ಮಾಡಬೇಕಾಗತ್ತೆ, ನಮ್ಮ ಪಾರ್ಟ್ನರ್ಸ್ ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ತಿದ್ದಾರೆ, ಏನೋ ಮುಚ್ಚಿಡ್ತಿದ್ದಾರೆ. ಆ್ಯಂಡ್ ಅದರೊಟ್ಟಿಗೆ ಇನ್ನೂ ಕ್ರಾಸ್ ವೆರಿಫೈ ಮಾಡಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಅವ್ರಿಗೆ ಚೆಕ್ ಮಾಡಿ ಸ್ವಲ್ಪ ಬುದ್ಧಿವಂತರಾಗಿ. ಆವಾಗ ನೀವು ಕನ್ಫರ್ಮ್ ಮಾಡಿ. ಬಟ್ ಯಾವುದೇ ರೀತಿ ಸುಳ್ಳು ಹೇಳಿದ್ರು, ಸತ್ಯ ಹೇಳಿದ್ರು, ಬಟ್ ಕೂಲ್ ಆಗಿರಿ ಅಷ್ಟೇ. ಫ್ಯಾಮಿಲಿ ಆಗಲಿ, ಮನೆಗಳಾಗಲಿ, ಅಥವಾ ಲೈಫ್ನ ಹಾಳು ಮಾಡ್ಕೊಬೇಡಿ. ಪ್ರಾಬ್ಲಮ್ಸ್ ಬರುತ್ತೆ ಫ್ಯಾಮಿಲಿ ಅಂದಮೇಲೆ, ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಓಕೆ ಸ್ನೇಹಿತರೆ, ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.